ಸುಮಾರು ವರ್ಷಗಳ ಹಿಂದೆ ತಮಿಳುನಾಡಿನ ಕಂಚಿ ಸೈಡಿಂದ ಈ ಒಂದು ದೇವಿಯು ಈ ಪ್ರಾಂತ್ಯಕ್ಕೆ ಬರುತ್ತಾರೆ. ಈ ಒಂದು ಪ್ರಾಂತ್ಯವು ಮುಂಚೆ ಒಂದು ದಟ್ಟವಾದ ಅರಣ್ಯದಿಂದ ಕೂಡಿರುತ್ತದೆ. ಮಾತು ಬಾರದ ಒಬ್ಬ ಪುಟ್ಟ ಹುಡುಗಿಯ ಬಾಯಲ್ಲಿ ಈ ದೇವಿಯು ಪ್ರತ್ಯಕ್ಷ ಆಗಿ ಹೇಳಿಸುತ್ತಾರೆ, ನಾನು ಇದೇ ಒಂದು ಜಾಗದಲ್ಲಿ ನೆಲೆಸುತ್ತೇನೆ, ಭಕ್ತರ ಕೋರಿಕೆಗಳನ್ನ ಈಡೇರಿಸ್ತೇನೆ ಅಂತ. ನಂತರ ಮುಂದೆ ಏನಾಯಿತು ಅಂತ ಇವತ್ತಿನ ವಿಡಿಯೋಲಿ ನೋಡೋಣ. ದೊಡ್ಡವ್ರಿಗೆ ಚಿಕ್ಕವ್ರಿಗೆ ನಮಸ್ಕಾರ. ನಾನಿವತ್ತು ಹೇಳ್ತಾ ಇರೋದು ಚಿಕ್ಕಬಳ್ಳಾಪುರ ಜಿಲ್ಲೆಯ ಶಿಡ್ಲಘಟ್ಟ ತಾಲೂಕಿನ ಜಂಗಮಕೋಟೆ ಬಳಿ ನೆಲೆಸಿರುವ ಶ್ರೀ ಮುತ್ಯಾಲಮ್ಮ ತಾಯಿಯವರ ಬಗ್ಗೆ. ಕಾಡಿ ಒಂದು ಪ್ರದೇಶ ಮೊದಲು ನೂರಾರು ವರ್ಷಗಳಿಗೆ ಹಿಂದೆ, ಅದಾದ ನಂತರ ಒಂದು ಗ್ರಾಮ ಆಗಿ ಆ ಗ್ರಾಮದಲ್ಲಿ ರೈತಾಪಿ ಜನಗಳು ದನ ಕರುಗಳು ಮೇಯಿಸ್ತಕ್ಕಂಥದ್ದು, ಆಮೇಲೆ ವ್ಯವಸಾಯ ಮಾಡ್ತಕ್ಕಂಥ ಒಂದು ಜಾಗ ಇತ್ತು. ದೊಡ್ಡ ಮೇದೆ ಅಂದರೆ ಹುಲ್ಲಾಮೆ, ಅದರ ತಳಭಾಗದಲ್ಲಿ ಈ ಎಮ್ಮೆ ಉದ್ಭವ ಆಗ್ತಾಯಿದ್ರು. ಆ ಸಂದರ್ಭದಲ್ಲಿ ಒಂದೂವರೆ ವರ್ಷದ ಮಗು, ಮಾತು ಬರದೇ ಇರ್ತಕ್ಕಂಥ ಒಂದು ಮಗುವಿನ ಬಾಯಲ್ಲಿ ನಾನು ಇಂಥ ಜಾಗದಲ್ಲಿ ಉದ್ಭವ ಆಗ್ತಾ ಇದ್ದೀನಿ, ನನಗೊಂದು ಗುಡಿ ಕಟ್ಟಿಸಿ ಅಂತಕ್ಕಂಥ ಒಂದು ವಿಚಾರನ ತಿಳಿಸಿದಾಗ ಆ ಜನ ಎಲ್ಲ ಬಂದು ನೋಡಿದಂಥ ಸಂದರ್ಭದಲ್ಲಿ ಈ ಭಾಗದಲ್ಲಿ ಆ ಎಮ್ಮೆ ಉದ್ಭವ ಆಗ್ತಾಯಿದ್ದು. ಈ ಎಮ್ಮೆ ಉದ್ಭವ ಮೂರ್ತಿ. ಆಮೇಲೆ ಅಲ್ಲಿನ ಜನ ಎಲ್ಲ ಸೇರಿ ಈ ಒಂದು ಗುಡಿ ಕಟ್ಟಿ ಅಮ್ಮನವ್ರಿಗೆ ಪೂಜೆ ಮಾಡೋದನ್ನು ಪ್ರಾರಂಭಿಸ್ಕೊಂಡ್ರು. ಇನ್ನು ಈ ದೇವಿಗೆ ದೇವಾಲಯವನ್ನೆಲ್ಲ ಕಟ್ಟಿದ್ದಾದಮೇಲೆ ಆ ಕಾಲದಲ್ಲಿ ದೇವಸ್ಥಾನಕ್ಕೆ ಬಂಗಾರದ ಬಾಗಿಲೇ ಇತ್ತಂತೆ. ಈ ಒಂದು ದೇವಿಗೆ ಕುರಿಕಾಯಿಯವರು, ಈ ಊರಿನ ಪ್ರಮುಖರು ಎಲ್ಲ ದೇವಿಯ ದರ್ಶನಕ್ಕೆ ಬಂದಾಗ ದೇವಸ್ಥಾನ ಯಾವಾಗೂ ಬಾಗಿಲು ಹಾಕಿರುತ್ತದೆ. ಆಗ ಅವರೆಲ್ಲ ದೇವಿಯಲ್ಲಿ ಬೇಡ್ಕೊತಾರೆ, ತಾಯಿಯು ನಿನ್ನ ದರ್ಶನಕ್ಕೆ ಬಂದಾಗ ಎಲ್ಲ ದೇವಾಲಯ ಬಾಗಿಲು ಹಾಕಿರುತ್ತದೆ, ನಿನ್ನ ದರ್ಶನವೇ ಇಲ್ಲದೆ ನಾವು ಹೊರಡ್ತಾ ಇದ್ದೀರಿ ಅಂತ ತಾಯಿಯನ್ನು ಕೇಳಿದಾಗ ಮುಂದೆ ಒಂದು ಅಚ್ಚರಿಯೇ ನಡೆಯುತ್ತೆ. ಇದು ದೊಡ್ಡ ಕಾಡಾದ ಸಂದರ್ಭದಲ್ಲಿ ಒಂದು ಕುಂಟೆ ಇತ್ತು. ಆ ಕುಂಟೆನಲ್ಲಿ ನೀರು, ಆ ದನ ಕರು ತಂದು ನಿಲ್ಲಿಸಿ ನೀರು ಕುಡಿಸ್ಬಿಟ್ಟಿದ್ದೆ. ತಂದಂಥ ಪೂಜೆ ಸಾಮಾನುಗಳನ್ನು ತಂದು ಪೂಜೆ ಮಾಡಿಕೊಂಡು, ಜೊತೆಗೆ ಅವ್ರು ತಂದಂಥ ತಿಂಡಿಯನ್ನು ತಿಂದ್ಕೊಂಡು ಮಧ್ಯಾಹ್ನ 3 ಗಂಟೆ ಸಂದರ್ಭದಲ್ಲಿ ಬರ್ತಾ ಇದ್ದಿದ್ದವರು. ಯಾವಾಗಲೂ ನೋಡಿದ್ರು, ಅಮ್ಮ ನಮಗೆ ನಿನ್ನ ದರ್ಶನ ಆಗಲ್ಲ, ನೋಡಿದ್ರೆ ನಾವು ಬಾಗಿಲಾಗೇ ಇರುತ್ತೆ, ಏನು ಮಾಡೋದು, ನಿನ್ನ ದರ್ಶನವಿಲ್ಲಲ್ಲ ಅಂತ ಕೇಳಿದಂಥ ಸಂದರ್ಭದಲ್ಲಿ ಅಮ್ಮನವರು ಎದ್ದು ಬಂದು ಅವತ್ತು ರಾತ್ರಿ ಒದ್ದಿದ್ದ ಡೇಟಿಗೆ ಇಲ್ಲೊಂದು ಸ್ವಲ್ಪ ದೊಡ್ಡ ದೂರದಲ್ಲಿ ಒಂದು ಕಾಡಿತ್ತು. ಆ ಕಾಡಿನಲ್ಲಿ ಆ ಕುಂಟೆನಲ್ಲಿ ಆ ಬಂಗಾರದ ಬಾಗಿಲು ಊತೋಗಿದೆ. ಆ ಕಾಲದಿಂದಲೂ ಈ ಅಮ್ಮನವ್ರಿಗೆ ಯಾವುದೇ ವಿಧವಾದಂಥ ಬಾಗಿಲಿಡೋಕ್ಕೂ ಅವಕಾಶ ಕೊಡಲಿಲ್ಲ, ಬಾಗಿಲಿಡೋದಕ್ಕೂ ಆಗಲ್ಲ. ಆ ರೀತಿಯಾಗಿ ಯಾರೇ ಬಂದರೂ ಕೂಡ ಯಾವ ಸಂದರ್ಭದಲ್ಲೇ ಬರಲಿ ಅಮ್ಮನವರು ದರ್ಶನ ಆಗ್ತಕ್ಕಂಥ ಒಂದು ವ್ಯವಸ್ಥೆ ಈ ಅಮ್ಮನ ಕಲ್ಪಿಸ್ಕೊಟ್ಟಿದ್ದಾರೆ. ಈ ರೀತಿಯಾಗಿ ಈ ಒಂದು ಅಮ್ಮನವ್ರ ಮಹಿಮೆ. ಮಂಗಳವಾರ ಹಾಗೆ ಶುಕ್ರವಾರ ಈ ಒಂದು ದೇವಾಲಯಕ್ಕೆ ಭೇಟಿ ನೀಡುವ ಭಕ್ತರ ಸಂಖ್ಯೆ ಸ್ವಲ್ಪ ಜಾಸ್ತಿ ಇರುತ್ತೆ. ಈ ದೇವಿಗೆ ಒಂದು ಆರತಿಯನ್ನು ಬೆಳಗಿ ತಮ್ಮ ಮನಸ್ಸಿನಲ್ಲಿರುವ ಕೋರಿಕೆಗಳನ್ನು ದೇವಿಯ ಮುಂದೆ ಇಡುತ್ತಾರೆ. ಆಗ ದೇವಿಯು ಹೂ ಪ್ರಸಾದ ಕೊಡುವ ಮುಖಾಂತರವೂ ಸಹ ಅವರ ಕೋರಿಕೆಗಳನ್ನು ಈಡೇರಿಸ್ತಾರೆ. ಕೋರಿಕೆಗಳನ್ನು ಈಡೇರಿಸಿದ ಮೇಲೆ ಭಕ್ತರು ಈ ತಾಯಿಗೆ ಸಿರೆಯನ್ನು ಅರ್ಪಿಸಿ ತಮ್ಮ ಭಕ್ತಿಯನ್ನು ಸಮರ್ಪಣೆ ಮಾಡ್ತಾರೆ. ನನ್ನ ಹೆಸರು ಕೃಷ್ಣಮೂರ್ತಿ ಅಂತ, ಜಂಗಮಕೋಟೆ ನಿವಾಸಿ. ಈ ಒಂದು ಜಂಗಮಕೋಟೆ ಸನ್ನಿಧಿಯಲ್ಲಿ ತಾಯಿ ಮುತ್ಯಾಲಮ್ಮನವರು ಸುಮಾರು ವರ್ಷಗಳ ಹಿಂದಿನಿಂದ ಇತಿಹಾಸ ಪ್ರಸಿದ್ಧವಾದ ಒಂದು ಚರಿತ್ರೆ ಹೊಂದಿದೆ. ಈ ಒಂದು ದೇವಸ್ಥಾನಕ್ಕೆ ಭಕ್ತರು ಭಾಳ ನಂಬಿಕೆ ಇಟ್ಟು ಬರ್ತಾರೆ. ಆ ಅಮ್ಮನವ್ರನ್ನ ಅವರವರ ಒಂದು ಬೇಡಿಕೆಗಳನ್ನು ಈಡೇರಿಸುವಂತೆ ವರಗಳನ್ನು ಕೇಳಿ ಅನೇಕ ಜನರಿಗೆ ಆ ತಾಯಿ ಒಂದು ಹೂವಿನ ಒಂದು ವರದಾನ ಮಾಡಿ ಅವರ ಒಂದು ಅಭಿವೃದ್ಧಿಗೆ ತಾಯಿ ಭಾಳ ಅನುಕೂಲ ಮಾಡಿಕೊಟ್ಟಿದೆ. ಈ ಒಂದು ದೇವಸ್ಥಾನಕ್ಕೆ ಭಾಳ ಇತಿಹಾಸ ಇದೆ. ಇದು ನಮ್ಮ ಜಂಗಮಕೋಟೆ ಗ್ರಾಮದ ಒಂದು ಗ್ರಾಮ ದೇವತೆಯಾಗಿ ಈ ಒಂದು ತಾಯಿ ಇಲ್ಲಿ ನೆಲೆಸಿರ್ತಾರೆ. ಇನ್ನು ಈ ಒಂದು ದೇವಿಗೆ ಬಹಳ ವಿಶೇಷವಾದ ಪೂಜೆಗಳಾಗಿರ್ಬೋದು, ಆರತಿಗಳಾಗಿರ್ಬೋದು, ಒಳ್ಳೆಯ ಕಾರ್ಯಕ್ರಮಗಳು ನಡೀತಾನೆ ಇರುತ್ತೆ. ಪ್ರತಿ ವರ್ಷ ಜನವರಿ 1 ಯಮ್ಮನಿಗೆ ವಿಜೃಂಭಣೆಯಿಂದ ಈ ಒಂದು ಕಾರ್ಯಕ್ರಮ ನಡೆಸ್ತಾರೆ. ಸುಮಾರು ಒಂದು 5-6 ಸಾವಿರ ಜನ ಬರ್ತಾರೆ. ಅನ್ನ ಸಂತರ್ಪಣೆ ಇರುತ್ತೆ,
ಸಂಗೀತ ಕಾರ್ಯಕ್ರಮ, ಭರತನಾಟ್ಯ, ವಿವಿಧ ರೀತಿಯ ನೃತ್ಯ ಕಲಾ ತಂಡಗಳಿಂದ ಇಲ್ಲಿ ಒಂದು ವಿಜೃಂಭಣೆಯಿಂದ ಕಾರ್ಯಕ್ರಮ ನಡೆಸ್ಕೊಡ್ತಾರೆ. ಅದೇ ರೀತಿಯೇ ಈ ಆಷಾಢ ಮಾಸದಲ್ಲಿ ಈ ಪೌರ್ಣಮಿ ಕಳೆದ ಮೊದಲನೇ ಮಂಗಳವಾರ ಇಡೀ ಒಂದು 10-15 ಗ್ರಾಮಗಳು ಈ ಅಮ್ಮನವರಿಗೆ ಆರತಿ ಮಾಡ್ತಾರೆ. ಜೊತೆಗೆ ಆ ಅಮ್ಮನಿಗೆ ಬಲಿ ಕೊಡ್ತಕ್ಕಂಥ ಒಂದು ವ್ಯವಸ್ಥೆನೂ ಇರುತ್ತೆ. ಇಂಥ ಒಂದು ಕಾರ್ಯಕ್ರಮದ ಮೊನ್ನೆ ಮಂಗಳವಾರ ಈ ಅಮ್ಮನಿಗೆ ಆರತಿಗಳಾಯಿತು. ಇಲ್ಲಿನ ಜನ ಸುಖ, ಶಾಂತಿ, ನೆಮ್ಮದಿಯಿಂದ ಬಾಳ್ಲಿ ಅನ್ನೋ ಒಂದು ಉದ್ದೇಶಕ್ಕೋಸ್ಕರವಾಗಿ ಎಲ್ಲರೂ ಕೂಡ ಅಮ್ಮನವರಿಗೆ ದೀಪಗಳನ್ನು ಮಾಡಿ ಆ ಅಮ್ಮನ ಸಂತೃಪ್ತಿ ಪಡಿಸ್ತಾರೆ. ಭಕ್ತರು ಬೇಡಿದ ಕೋರಿಕೆಗಳನ್ನು ಈಡೇರಿಸ್ತಾ ಇರೋ ಈ ದೇವಿಯು ದಕ್ಷಿಣಾಭಿಮುಖವಾಗಿ ನೆಲೆಸಿದ್ದಾರೆ. ಅದು ಸಹ ಇಲ್ಲಿನ ವಿಶೇಷತೆ ಅಂತಲೇ ಹೇಳ್ಬೋದು. ಇನ್ನು ಇಷ್ಟೆಲ್ಲ ಹೇಳಿ ಈ ಜಾಗವನ್ನು ತಲುಪೋದು ಹೇಗೆ ಅಂತ ನೋಡೋದಾದರೆ, ತಾಯಿಯ ಒಂದು ಸನ್ನಿಧಿಗೆ ಬರಬೇಕಾದ್ರೆ ಎಚ್ ಕ್ರಾಸ್, ಬೆಂಗಳೂರಿಂದ ಎಚ್ ಕ್ರಾಸು, ಮತ್ತು ಈ ಕಡೆ ಚಿಂತಾಮಣಿಯಿಂದ ಎಚ್ ಕ್ರಾಸು, ಕೋಲಾರಿಂದ ಎಚ್ ಕ್ರಾಸ್ ಮಾರ್ಗವಾಗಿ ಬಂದು ಈ ಎಚ್ ಕ್ರಾಸ್ ಟು ಚಿಕ್ಕಬಳ್ಳಾಪುರ ಮಾರ್ಗದಲ್ಲೇ ಇಲ್ಲಿ ಒಂದು ಎಚ್ ಕ್ರಾಸ್ಗೆ ಮತ್ತು ಈ ಒಂದು ಸನ್ನಿಧಿಗೆ ಒಂದು 7 ಕಿಲೋಮೀಟರ್ ಅಂತರದಲ್ಲಿ ಈ ದೇವಾಲಯ ಇರುತ್ತೆ. ಇಲ್ಲಿ ಬಸ್ಸಿನ ಒಂದು ನಿಲುಗಡೆನೂ ಸಹ ಸರ್ಕಾರ ಮಾಡಿಕೊಟ್ಟಿದೆ. ಮತ್ತು ಬೆಂಗಳೂರಿಂದ ಆ ಕಡೆ ವಿಜಯಪುರದ ಮಾರ್ಗವಾಗಿ ಬಂದರೆ ವಿಜಯಪುರದಿಂದ ಎಚ್ ಕ್ರಾಸ್ಗೆ ಕೋಲಾರ್ಗೆ ಹೋಗ್ತಕ್ಕಂಥ ಮಾರ್ಗದಲ್ಲಿ ಬಂದು ಈ ತಾಯಿಯನ್ನು ದರ್ಶನ ಮಾಡಿಕೊಂಡು ನಿಮ್ಮ ಒಂದು ಕೋರಿಕೆಗಳನ್ನು ಈಡೇರಿಸ್ಕೊಳ್ಳುವಲ್ಲಿ ಯಶಸ್ವಿ ಆಗಬೇಕು ಅಂತ ಈ ಮೂಲಕ ತಮಗೆ ತಿಳಿಪಡುತ್ತೆ. ಆಮೇಲೆ ಒಂದು ಹೆಣ್ಣು ಒಂದು ಗಂಡು ಮಕ್ಕಳಾಯಿತು. 30 ವರ್ಷದಿಂದ ಬರ್ತಾ ಇದ್ರಿ ನಾವು. ನಿಮ್ದು ಅವರು ಕಳ್ಳತ್ನಲ್ಲಿ. ಇಷ್ಟೆಲ್ಲ ಒಳಿತನ ಮಾಡ್ತಾ ಇರೋ ಈ ದೇವಿಯ ದೇವಸ್ಥಾನವು ಇನ್ನೂ ಅಭಿವೃದ್ಧಿಯನ್ನು ಸಹ ಕಾಣಬೇಕಾಗಿದೆ. ಸೊ ಯಾರ್ಯಾರು ಭಕ್ತರು ವಿಸಿಟ್ ಮಾಡ್ತಿರೋ ಸೊ ತಮ್ಮ ಕೈಲಾದಷ್ಟು ಕಾಣಿಕೆಗಳನ್ನು ನೀಡಿ ಈ ದೇವಾಲಯದ ಅಭಿವೃದ್ಧಿ ಹಾಗೆಯೇ ಅನ್ನದಾಸೋಹಕ್ಕೂ ಏನಾದರೂ ತಮ್ಮ ಕೈಲಾದ ಸಹಾಯ ಮಾಡಿ ಅಂತ ಈ ಒಂದು ಮುಖಾಂತರ ನಾನು ನಿಮ್ಮಲ್ಲಿ ಹೇಳ್ತಾ ಇದ್ದೀನಿ. ಈ ಒಂದು ತಾಯಿಯ ಒಂದು ದೇವಸ್ಥಾನ ಚಿಕ್ಕದಾಗಿತ್ತು. ಈಗ ಸುಮಾರು ವರ್ಷಗಳಿಂದ ಭಕ್ತರ ಒಂದು ನೆರವಿನಿಂದ ತಕ್ಕ ಮಟ್ಟಿಗೆ ಅಭಿವೃದ್ಧಿಯಾಗಿದೆ. ಇನ್ನೂ ಅಭಿವೃದ್ಧಿ ಆಗೋದಕ್ಕೆ ಸರ್ಕಾರ ಮತ್ತು ಎಲ್ಲ ಭಕ್ತಾದಿಗಳು ಇದಕ್ಕೆ ಸ್ಪಂದಿಸಿ ಈ ಒಂದು ಸನ್ನಿಧಿಯನ್ನು ಇನ್ನೂ ಹೆಚ್ಚಿನ ರೀತಿಯಲ್ಲಿ ಅಭಿವೃದ್ಧಿಗೊಳಿಸಬೇಕು ಅಂತ ನಾನು ಈ ಮೂಲಕ ತಮ್ಮ ಒಂದು ಚಾನಲ್ ಇದಕ್ಕೆ ಮನವಿ ಮಾಡಿಕೊಂಡು. ಇದಿಷ್ಟು ಶ್ರೀ ಮುತ್ಯಾಲಮ್ಮ ತಾಯಿಯವರ ಬಗ್ಗೆ ಒಂದು ಸ್ಟೋರಿ ಆಗಿದೆ. ಈ ಒಂದು ಸ್ಟೋರಿ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಹಾಗೆಯೇ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿಬಿಡಿ. ನನ್ನನ್ನು ಫಾಲೋ ಆಗಿ ಇನ್ಸ್ಟಾ ಹಾಗೆ ಫೇಸ್ಬುಕ್ನಲ್ಲಿ ಇದೇ ರೀತಿಯ ಇನ್ನೂ ಹೆಚ್ಚಿನ ವಿಶೇಷತೆ ಇರುವ ದೇವಸ್ಥಾನಗಳೇನಾದರೂ ಇದ್ದರೆ ನನಗೆ ಕಮೆಂಟಲ್ಲಿ ತಿಳಿಸಿ. ಖಂಡಿತ ಮುಂದಿನ ದಿನಗಳಲ್ಲಿ ವಿಡಿಯೋ ಮಾಡುವಂಥ ಪ್ರಯತ್ನವನ್ನು ಮಾಡ್ತೀನಿ. ಹಾಗೆಯೇ ಶ್ರೀ ಮುತ್ಯಾಲಮ್ಮ ತಾಯಿಯವರು ಎಲ್ಲರಿಗೂ ಸಹ ಒಳ್ಳೆಯದನ್ನು ಮಾಡಲಿ. ಎಲ್ರಿಗೂ ಆಯುರ ಆರೋಗ್ಯ ಕೊಟ್ಟು ಅಭಿವೃದ್ಧಿ ಹೊಂದಲಿ ಅಂತಕ್ಕಂಥ ಒಂದು ವಿಚಾರವನ್ನು ತಿಳಿಸ್ತಾ ನಿಮ್ಮ ಚಾನಲ್ಲು ಕೂಡ ಮುಂದುವರಿಯಲಿ ಅನ್ನೋ ಒಂದು ಅಭಿಪ್ರಾಯವನ್ನು ತಿಳಿಸ್ತಾ ಎರಡು ಮಾತು. ಇವಳೆ ನೋಡು ನಮ್ಮ ತಾಯಿ ಯಾವ್ರೆ ಕೊಟ್ಟ ಶಕ್ತಿಯು ಊರಿಗೆಲ್ಲ